ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ. ನಾವು ಯಾವುದೇ ಕೆಲಸವನ್ನು ಮಾಡುವಾಗ ಒಂದು ಸಂಕಲ್ಪ ಮಾಡ್ತೇವೆ, ಅದನ್ನು ಇದೇ ಥರ ಮಾಡಬೇಕು, ಇದೇ ರೀತಿ ಮಾಡಬೇಕು, ಅದರಿಂದ ನಾವು ಪ್ರಯೋಜನವನ್ನು ಪಡಿಬೇಕು, ಫಲವನ್ನು ಪಡಿಬೇಕೆಂಬ ಸಂಕಲ್ಪ ಮಾಡಿ ಕೆಲಸ ಮಾಡಬೇಕು. ಆ ರೀತಿ ಮಾಡಿದರೆ ನಮಗೆ ಅದರ ಸಂಕಲ್ಪದ ಫಲ ಸಿಗ್ತದೆ. ಅದಕ್ಕೆ ಬೇಕಾದ ಒಳ್ಳೆ ಹೆಸರಿಟ್ಟಿದ್ದಾರೆ, ರೈತ ವಿಕಸಿತ ಸಂಕಲ್ಪ ಅಭಿಯಾನ. ಅಂದರೆ ಈ ಅಭಿಯಾನ ಇಡೀ ದೇಶದಲ್ಲಿ ನಡೀತಾ ಉಂಟು. ಇಲ್ಲಿ ಕಡಬಜಲು ಕೃಷಿ ಕ್ಷೇತ್ರದಲ್ಲಿ ಯಾವ ರೀತಿ ನಡೀತಾ ಉಂಟ, ಅದೇ ರೀತಿ ಇಡೀ ದೇಶವ್ಯಾಪಿಯಾಗಿ ರೈತರ ಮನೆ ಬಾಗಿಲಿಗೆ, ನಾನು ಹೇಳಿದ ಮನದ ಬಾಗಿಲಿಗೆ ಹೋಗಿ ಈ ವಿಜ್ಞಾನಿಗಳನ್ನೆಲ್ಲ ರೈತರ ಅಲ್ಲಿ ಕಳಿಸಿಕೊಡೋದು. ಅದು ಅವರ ಆದೇಶ ಉಂಟು. ಆದೇಶವನ್ನು ನೀವು ಪಾಲಿಸಿ ರೈತರ ಮನೆಗೆ ಬಂದು ವಿಜ್ಞಾನ ಮತ್ತು ತಂತ್ರಜ್ಞಾನ ಎರಡನ್ನು ಕೃಷಿಗೆ ಅಳವಡಿಸಬೇಕು. ನಾವು ರೈತ ವಿಜ್ಞಾನಿ ಆಗಬೇಕು. ಅದೇ ರೀತಿ ಹಲವಾರು ತಂತ್ರಜ್ಞಾನಗಳಿವೆ, ಯಂತ್ರಗಳಿವೆ. ಈಗ ಕೃಷಿಗೆ ನಮ್ಮಲ್ಲಿ ಬೇಕಾದಂಥ ಯಂತ್ರಗಳನ್ನು ನಾವು ಬಳಸಿ ಮಾನವ ಶ್ರಮವನ್ನು ಕಡಿಮೆ ಮಾಡಿ ಯಂತ್ರದ ಮೂಲಕ ಕೆಲಸ ಮಾಡಲಿಕ್ಕೆ ರೈತನಿಗೆ ಅವಕಾಶಗಳಿದೆ. ಇದನ್ನು ಕೂಡ ವೈಜ್ಞಾನಿಕವಾಗಿ ನಾವು ತಿಳ್ಕೊಂಡು ರೈತ ಕೆಲಸ ಮಾಡಿದರೆ ಅವ ಸಂತೃಪ್ತ ಬದುಕುವುದು ಎಂಬ ವಿಚಾರವನ್ನು ತಿಳಿಸಲಿಕ್ಕೆ ವಿಜ್ಞಾನಿಗಳನ್ನು ರೈತರ ಕೃಷಿ ಕ್ಷೇತ್ರಕ್ಕೆ ಬರುವ ಹಾಗೆ ಮಾಡಿ ಈ ಒಂದು ದೊಡ್ಡ ಯಾತ್ರೆ ಅಂತ ಹೇಳ್ಬೋದು. ಇದು ಸಂಕಲ್ಪ ಯಾತ್ರೆ ಅಂತ ಹೇಳ್ಬೋದು. ವಿಜ್ಞಾನಿಗಳ ಮತ್ತು ರೈತರ ಸಮಾವೇಶ ಅಂತ ಹೇಳ್ಬೋದು, ರೈತ ವಿಜ್ಞಾನಿ ಸಂವಾದ ಅಂತ ಹೇಳ್ಬೋದು. ಹಲವಾರು ರೈತರು ಇಲ್ಲಿ ಭಾಗವಹಿಸಿದ್ದಾರೆ. ರೈತರ ಏನು ನೋವು ನಲಿವಿದೆ ಅದನ್ನು ವಿಜ್ಞಾನಿಗಳು ತಿಳಿದು ಆ ಸಂವಾದದ ಮೂಲಕ ನಾವು ಸಂತೃಪ್ತ ಬದುಕನ್ನು ಬದುಕಲಿಕ್ಕೆ ಈ ಕಾರ್ಯಕ್ರಮ ಪೂರಕವಾಗಿದೆ ಅಂತ ನಾನು ವಿನಮ್ರವಾಗಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ.